ಗೈಸ್, ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾರ್ಯಾರ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅವ್ರುಗಳಿಗೆ ಎಲ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದರೆ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ನಿಮ್ಮ ಚಾನಲಲ್ಲಿ 10-20 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಆ ಒಂದು ಚಾನಲ್ನು ಕೂಡ ಬಿಡೋದಿಲ್ಲ ಇವಾಗ, ಆಯಿತಾ. ಸೊ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, ನೀವೆಲ್ಲರೂ ಕೂಡ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ಒಂದು 2800 ಸಮಥಿಂಗ್ ನೋಡಿದ್ದಾರೆ. ಸೊ ಆ ಒಂದು ವಿಡಿಯೋ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಆಯಿತಾ. ಸೊ ನನ್ನ ಚಾನಲಲ್ಲಿ ಅದನ್ನು ನೀವು ಹೋಗಿ ನೋಡ್ಬೋದು, ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಒಂದು ಮೇಲ್ ಬರುತ್ತೆ ಯೂಟ್ಯೂಬಿಂದ, ಆ ಒಂದು ಮೇಲಿಂದ ನಿಮಗೆ ಏನೇನಾಗುತ್ತೆ ಸಮಸ್ಯೆಗಳು ಅಂತಂದ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೆ. ಈಗ ಏನು ಮಾಡಿದ್ದಾರೆ ಅಂತಂದರೆ, ಮೇ ಬಿ ಆ ಥರ ಮೇಲನ್ನು ಕಳಿಸೋರು ಅಂತ ಮೇ ಬಿ ನನ್ನ ವಿಡಿಯೋ ನೋಡಿರ್ಬೋದು ಅವರು, ಆಯಿತಾ. ಯಾಕೆಂತಂದರೆ ಆ ಒಂದು ವೀಡಿಯೋದಲ್ಲಿ ನಾನು ಆ ಒಂದು ವೀಡಿಯೋನು ಐ ಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ನೋಡಿ ನಾನು ಮಾಡಿರೋದು. ಆ ಒಂದು ಮೇಲಲ್ಲಿ ಬೇರೆ ಬೇರೆ ವಿಚಾರಗಳಿತ್ತು, ಬಟ್ ಯೂಟ್ಯೂಬಿಂದನೇ ಬಂದಿರೋ ಥರ ಇತ್ತು. ಸೊ ನಾನು ಅದನ್ನು ವೀಡಿಯೋ ಮಾಡಿದ್ಮೇಲೆ ಇವಾಗ ನನಗೆ ಬೇರೆ ಥರ ಮೇಲನ್ನು ಕಳಿಸಿದ್ದಾರೆ. ಸೊ ಇದೇ ಥರ ನಿಮಗೂ ಕೂಡ ಕಳಿಸ್ತಾರೆ. ನೀವೇನಾದರೂ ತಪ್ಪಿನೂ ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ನಿಮಗೆ ಲೈವ್ ಆಗಿ ಅದು ಮೇಲ್ ಯಾವ ಥರ ಬಂದಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ನೋಡಿ, ಹಂಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ನಾನು ನಿಮಗೆ ಎಲ್ಲನೂ ಕೂಡ ತೋರಿಸ್ತಾ ಹೋಗ್ತೀನಿ ಲೈವಿಗೆ. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಗೈಸ್, ಎ ಪ್ರೈವೇಟ್ ವಿಡಿಯೋ ವಾಸ್ ಶೇರ್ಡ್ ವಿತ್ ಯು ಅಂತ ಅಂದ್ಬಿಟ್ಟು. ಸೊ ಇದು ಯೂಟ್ಯೂಬಿಂದ ಬಂದಿರೋ ಥರನೇ ಯೂಟ್ಯೂಬ್ ರೂಲ್ಸ್ ನಿಮ್ದೇನೋ ಚೇಂಜ್ ಆಗಿದೆ ಇವಾಗ. ಸೊ ನಿಮ್ಗೊಂದು ವಿಡಿಯೋ ಕಳಿಸ್ತಿದ್ದೀವಿ, ಲಿಂಕು ಇಲ್ಲಿ ಕ್ಲಿಕ್ ಮಾಡಿ ಅಂತ ಅಂದ್ಬಿಟ್ಟು. ನೋಡಿ, ಫಸ್ಟ್ ಮೇಲೆ ಏನು ಕಳಿಸಿದ್ದಾರೆ ಅಂತಂದರೆ, ಯೂಟ್ಯೂಬ್ ಅಡ್ಜಸ್ಟ್ ಗೈಡ್ಲೈನ್ಸ್ ಫಾರ್ ಫುಡ್ ಆ್ಯಂಡ್ ಕುಕ್ಕಿಂಗ್ ಕಂಟೆಂಟ್ ಸಮ್ಮರ್ 2025 ಅಂತ. ನೋಡಿ, ನಾನು ಆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದರಲ್ಲಿ ನನಗೆ ಬೇರೆ ಟೈಟಲ್ ಹಾಕಿ ಒಂದು ಸಪ್ರೇಟು ಸೀಕ್ರೆಟಾಗಿ ಒಂದು ಈ ಥರ ಮೆಸೇಜ್ ಕಳಿಸಿದ್ರು ನನಗೆ, ಆಯಿತಾ. ನೀವು ತಪ್ಪಿ ಕ್ಲಿಕ್ ಮಾಡಬೇಡಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ನನಗೆ ಮಾನಿಟೈಸೇಷನ್ ರಿಲೇಟೆಡ್ ಕಳಿಸಿದ್ರು. ಈಗೇನು ಮಾಡವ್ರೆ, ಇಲ್ಲಿ ಕುಕ್ಕಿಂಗ್ ರಿಲೇಟೆಡ್ಡು ಟೈಟಲ್ ಹಾಕಿ ಕಳಿಸವ್ರೆ. ಸೊ ನಿಮಗೂ ಕೂಡ ಈ ಥರ ಬರ್ಬೋದು, ಈ ಥರ ಮೇಲು ಚೇಂಜ್ ಆಗಿಬಿಟ್ಟು. ಇನ್ ಕೇಸ್ ಏನಾದರೂ ಕುಕ್ಕಿಂಗ್ ವೀಡಿಯೋಸ್ ಮಾಡೋರು, ಫುಡ್ ರಿಲೇಟೆಡ್ ವೀಡಿಯೋಸ್ ಮಾಡೋರು, ದಯವಿಟ್ಟು ಕೂಡ ಯಾವುದೇ ಥರ ಯೂಟ್ಯೂಬಲ್ಲಿ ರೂಲ್ಸ್ ಚೇಂಜ್ ಆಗಿಲ್ಲ, ಈ ಥರ ಮೇಲ್ ಬಂದರೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಥರ ಯೂಟ್ಯೂಬರು ಯಾವತ್ತೂ ಕೂಡ ಅಪ್ಡೇಟ್ ಬಂದಾಗ ನಿಮಗೆ ಮೇಲ್ನ ಕಳಿಸೋದೇ ಇಲ್ಲ, ಆಯಿತಾ. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೋಡಿ, ನಾನು ಇದಕ್ಕೆ ರಿಪ್ಲೈ ಕೊಡಲಿಲ್ಲ ನಾನು. ಅದಾದಮೇಲೆ ಮತ್ತೆ ಇನ್ನೊಂದು ಮೇಲ್ ಬರುತ್ತೆ, ಏನಂತ. ಸೊ ಸೇಮ್ ಅದೇ ಥರ ಯೂಟ್ಯೂಬ್ ರೂಲ್ಸ್ ಚೇಂಜ್ ಆಗಿದೆ. ನಾನು ನಿಮಗೆ ಸೀಕ್ರೆಟಾಗಿ ಯೂಟ್ಯೂಬ್ ಕಡೆಯಿಂದ ಒಂದು ವೀಡಿಯೋ ಕಳಿಸಿದ್ದೀವಿ. ಯೂಟ್ಯೂಬ್ ಇಂಟ್ರೊಡ್ಯೂಸ್ 2 ಸ್ಟೆಪ್ ವೆರಿಫಿಕೇಷನ್ ಫಾರ್ ಕಂಟೆಂಟ್ ಅಪ್ಲೋಡಿಂಗ್ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಇದೇನು ಹೇಳಿ, ಇದು ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ 2 ಸ್ಟೆಪ್ ವೆರಿಫಿಕೇಷನ್ ನೀವು ಮಾಡಬೇಕು, ಆನ್ ಮಾಡಿಕೊಡಿ. ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ ವೀಡಿಯೋನ, ರೂಲ್ಸ್ ಚೇಂಜ್ ಆಗಿರೋದನ್ನ ಅಂತಂದ್ಬಿಟ್ಟು ಇಲ್ಲಿ ಕಳಿಸಿದ್ದಾರೆ. ನಾನು ಇದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಈ ಥರ 2 ಥರ ಮೇಲ್ ಬಂದರೂ ಕೂಡ ಹುಷಾರಾಗಿರಿ. ಆಮೇಲೆ ಇನ್ನೊಂದು ವೀಡಿಯೋ ನಾನು ಹೇಳಿದ್ನಲ್ಲ, ಆ ಒಂದು ವೀಡಿಯೋದಲ್ಲಿ ಆ ಥರ ಬಂದರೂ ಕೂಡ ಹುಷಾರಾಗಿರಿ. ಓಕೆ, ಸೊ ತಪ್ಪಿನೂ ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ನ ಕಳ್ಕೊಬಿಡ್ತೀರಾ ಗೈಸ್. ಇವ್ರಿಗೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು, ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತೇನಿಲ್ಲ, ಎಲ್ರಿಗೂ ಕಳಿಸ್ತಾರೆ, ಆಯಿತಾ. 10-20 ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ಸಿಕ್ಕಿದ್ರೂ ಸಾಕು ಅವ್ರಿಗೆ, ಆಯಿತಾ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿ ತನಕ. ಸೊ ಸಿಗೋಣ. ಲವ್ ಯು ಆಲ್ ಗೈಸ್. ಆಮೇಲೆ ಯಾರ್ಯಾರಿಗೆಲ್ಲ ಈ ಥರ ಬರ್ತಾ ಇರುತ್ತೆ ಮೇಲು, ಕಮೆಂಟ್ ಹಾಕಿ. ಓಕೆ, ಸೊ ಎಷ್ಟು ಚೆನ್ನಾಗಿ ಗೊತ್ತಾಯಿತು, ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಇದೆಲ್ಲ ಮಾಡಿದ್ದೀನಲ್ಲ, ನೆಕ್ಸ್ಟ್ ಇನ್ನೊಂದು ಥರ ಬೇರೆ ಥರ ಕಳಿಸ್ಬೋದು ಅಂತ ಅನಿಸುತ್ತೆ, ಹೇಳೋಕ್ಕಾಗಲ್ಲ.